ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾವಗಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಿಂದ ಸಾಕಷ್ಟು ಬದಲಾವಣೆಯಾಗಿದೆ ಹಾಗೂ ಬಾಬು ಜಗಜೀವನ ರಾಮ್ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರು ಸ್ಮರಿಸಬೇಕು ಎಂದು ಅಧ್ಯಕ್ಷತೆ ವಹಿಸಿಕೊಂಡ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ತಿಳಿಸಿದರು. ತಾಲೂಕಿನ ನಿಡಗಲ್ಲು ಹೋಬಳಿ ವ್ಯಾಪ್ತಿಯ ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಕುಂಭಮೇಳದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ರಾಮ್ ರವರ ಭವ್ಯ ಭಾವಚಿತ್ರಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಸಾಗಿದರು. ಯುವಕರು ನೀಲಿ ಬಾವುಟಗಳನ್ನು ಹಿಡಿದು ಜೈ ಭೀಮ್ ಘೋಷಣೆಗಳನ್ನು ಕೂಗುತ್ತಾ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಮುಂದೆ ಸಾಗಿದರು. ಶ್ರೀ ಅಭಿಮಾನ್ ಕೋಠಿ ಎಂಬ ವಿದ್ಯಾರ್ಥಿಯಿಂದ ಸಂವಿಧಾನ ಪೀಠಿಕೆಯನ್ನು ಓದಿಸಿ ಭೀಮ ಬಂಧುಗಳಿಗೆ ತಿಳಿಸಿದರು. ಈ ಸಭೆಯನ್ನು ಕಲಾವಿದ ಹನುಮಂತರಾಯಪ್ಪ ಸಿಕೆಪುರ ಇವರ ತಂಡದಿಂದ ಅಂಬೇಡ್ಕರ್ ರವರನ್ನು ಹಾಡಿನ ಮೂಲಕ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಶಾಸಕರಾದ ತಿಮ್ಮರಾಯಪ್ಪನವರು ಮಾತನಾಡುತ್ತಾ, ನಮ್ಮ ತಾಲೂಕಿನಲ್ಲಿ ನಮ್ಮ ಯುವಕರು ಎಲ್ಲೇ ಅಂಬೇಡ್ಕರ್ ಜಯಂತಿಗಳನ್ನು ಮಾಡಿದರೂ ಮೊದಲು ಕಿರ್ಲಾಲಹಳ್ಳಿ ನವೀನ್ ರವರಿಗೆ ವೇದಿಕೆ ಕೊಡಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ರಾಮ್ ಜಯಂತಿಗಳನ್ನು ಮಾಡುತ್ತಾ ಅವರಿಬ್ಬರನ್ನು ನೆನಪಿಸಿಕೊಳ್ಳಬೇಕು. ತುಂಬಾ ಕೆಳ ಸಮಾಜದ ಈ ಸಮಾಜವನ್ನು, ಕೆಟ್ಟ ವಾತಾವರಣದಲ್ಲಿ ಬದುಕಿರುವಂತಹ ಸಮಾಜವನ್ನು ಸ್ವಾತಂತ್ರ್ಯ ಬಂದ ಮೇಲೆ ಸರ್ವರಿಗೂ ಸಮಾನ ಎಂಬ ಭಾವನೆ ಬಂತು. ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದು ಅವಕಾಶವನ್ನು ಸಮಾಜಕ್ಕೆ ಅಳವಡಿಸಿದ್ದಾರೆ ಎಂದು ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ರಾಮ್ ರವರ ಬಗ್ಗೆ ಹೆಚ್ಚಿನದಾಗಿ ತಿಳಿಸಿಕೊಟ್ಟರು. ಎಪಿಸಿಸಿ ರಾಮಾಂಜಿನಪ್ಪ ಮಾತನಾಡುತ್ತಾ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ರಾಮ್ ರವರ ಜಯಂತಿಗಳನ್ನು ಆಚರಣೆ ಮಾಡುವ ಮೂಲಕ ನಾವೆಲ್ಲರೂ ಸಂತೋಷ ಪಟ್ಟಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೀನ ದಲಿತರ ಹಾಗೂ ಸರ್ವ ಜನಾಂಗಕ್ಕೂ ಸಂವಿಧಾನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಎಂದು ತಿಳಿಸಿದರು. ಅದರ ಮಹಾಸಭಾ ಸಂಘದ ನಿಡಗಲ್ ಹೋಬಳಿಯ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಮಾತನಾಡುತ್ತಾ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ ಶಿಕ್ಷಣಕ್ಕೆ ಹೆಚ್ಚಿನದಾಗಿ ತಂದೆ ತಾಯಿಗಳು ಮಕ್ಕಳಲ್ಲಿ ಅರಿವು ಮೂಡಿಸಿದರೆ ಮಾತ್ರ ಇವತ್ತು ಅಂಬೇಡ್ಕರ್ ರಂತಹ ಕಲಾವಿದರು ನೂರಾರು ಜನ ಆಗಬಹುದು. ಶಿಕ್ಷಣಕ್ಕೆ ಎಷ್ಟು ಹೊತ್ತು ಕೊಡುತ್ತೇವೆಯೋ ಸಂಘಟನೆಗೂ ಕೂಡ ಅಷ್ಟೇ ಒತ್ತು ನೀಡಬೇಕು. ಒಳ ಮೀಸಲಾತಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ನಮ್ಮ ಮಾದರ ಮಹಾಸಂಘದಕ್ಕೆ ನೋಂದಣಿ ಮಾಡಿಸಿಕೊಳ್ಳಿ. ನಿಮಗೆ ಯಾವ ಕಷ್ಟ ಬಂದರೂ ಈ ಸಂಘದೊಂದಿಗೆ ನೋಂದಣಿ ಮಾಡಿಸಿಕೊಂಡರೆ ತುಂಬಾ ಅನುಕೂಲವಾಗಿರುತ್ತದೆ ಎಂದು ತಿಳಿಸಿದರು. ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ನವೀನ್ ಕಿರ್ಲಾಳಹಳ್ಳಿರವರು ಮಾತನಾಡುತ್ತಾ, ಶಿಕ್ಷಣಕ್ಕೆ ವಂಚಿತರಾದ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದು ಸಾವಿತ್ರಿಬಾ ಫುಲೆ ಮನೆ ಬಿಡುತ್ತಾರೆ. ನಮ್ಮ ಜನಗಳಿಗೆ ಸಮಾನತೆ, ನ್ಯಾಯ ಕೊಡಬೇಕು, ಅನ್ನ ನೀರು ಕೊಡಿಸಬೇಕು ಎಂದು ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಧರ್ಮವನ್ನೇ ಬಿಡುತ್ತಾರೆ. ಅಂತಹ ಪುಣ್ಯಾತ್ಮನ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ. ಇದು ಕೇವಲ ದಿನಾಚರಣೆ ಅಲ್ಲ, ಕಾರ್ಯಕ್ರಮ ಅಲ್ಲ, ಬದುಕಲು ಯುಗವನ್ನು ತಿರುಗಿ ನೋಡುವಂತಹ ದಿನ. ನಮ್ಮಂತ ಧ್ವನಿ ಇಲ್ಲದವರಿಗೆ ಶಕ್ತಿ ಕೊಡುವಂತಹವರು, ನಮ್ಮ ಹಕ್ಕುಗಳಿಗೆ ಬೆಳಕಾಗಿ ಚೆಲ್ಲುವಂತಹ ಮಹಾತ್ಮರನ್ನು ಸ್ಮರಣೆ ಮಾಡುವಂತಹ ದಿನ ಎಂದು ತಿಳಿಸಿದರು. ನಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಸಿಕೆ ತಿಪ್ಪೇಸ್ವಾಮಿ ರವರು ಮಾತನಾಡುತ್ತಾ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ ರಾಮ್ ರವರ ಜಯಂತಿಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಅಂಬೇಡ್ಕರ್ ಅವರು ನಮಗೆ ಕಾನೂನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಕಾನೂನಿನ ರೀತಿಯಲ್ಲಿ ಬಾಬು ಜಗಜೀವನ ರಾಮ್ ರವರು ಸಂವಿಧಾನದ ಮೂಲಕ ನಾವೆಲ್ಲರೂ ಹಕ್ಕುಗಳನ್ನು ಪಡೆಯಬಹುದು ಎಂದು ತಿಳಿಸಿಕೊಟ್ಟಿದ್ದಾರೆ. ಅವರು ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಜಾರಿ ಮಾಡಿರುವಂತಹ ಕೆಲಸ ಮಾಡಿದ್ದಾರೆ. ರೈಲ್ವೆ ಮಂತ್ರಿಗಳಾಗಿದ್ದಾಗ ಆ ಸಂದರ್ಭದಲ್ಲಿ ತುಂಬಾ ಅಸ್ಪೃಶ್ಯತೆ ಇತ್ತು. ಈಗಲೂ ನಮ್ಮನ್ನು ನೌಕರರಾಗಿ ಯಾರನ್ನು ಸೇರಿಸಿಕೊಳ್ಳುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಅಸ್ಪೃಶ್ಯತೆ ನೋವು ಇತ್ತು, ಬಡತನ ಏನು ಅಂತ ಗೊತ್ತಿತ್ತು. ಆ ಕಾರಣದಿಂದ ಬಹಳಷ್ಟು ಜನ ರೈಲ್ವೆ ನೇಮಕಾತಿಯಲ್ಲಿ ನಮ್ಮವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕೆಂದು ಅವರು ರೈಲ್ವೆ ಮಂತ್ರಿಗಳಾಗಿದ್ದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಾಗರಾಜಪ್ಪ ಮಾಸ್ಟರ್, ಕೆಪಿ ಲಿಂಗಣ್ಣ, ವೆಂಕಟರಮಣ ನಿರೂಪಣೆ, ನಾಗರಾಜು ಹರಿಹರಪುರ, ಪೊಲೀಸ್ ಸಿಬ್ಬಂದಿ ಹಾಗೂ ಟಿಎನ್ ಬೆಟ್ಟ ಗ್ರಾಮದ ಎಲ್ಲ ಸಮಸ್ತ ಬಂಧುಗಳು ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ. ಒಂದಲ್ಲ ಒಂದ್ ಕಡೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿನ ಆಚರಣೆ ಮಾಡ್ತಾರೆ ಇರ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ 365 ದಿನ ಅಂತಂದ್ರೆ, ಬೇರೆಯವ್ರ ಜಯಂತಿಗಳೆಲ್ಲ ಅವತ್ತಿನ ದಿನಕ್ಕೆ ಸೀಮಿತ ಅಷ್ಟೇ. ಸಾವಿರಾರು ವರ್ಷಗಳಿಂದ ನಮ್ಗೆ ವಿದ್ಯೆ ಇರ್ಲಿಲ್ಲ, ಉದ್ಯೋಗ ಇರ್ಲಿಲ್ಲ, ನಾವು ಆಸ್ತಿ ಹೊಂದತಕ್ಕಂತ ಹಕ್ಕು ಸಮೇತ ಇರ್ಲಿಲ್ಲ. ಅದನ್ನೆಲ್ಲ ತಂದ್ಕೊಟ್ಟಿದ್ದು ಯಾರು? ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಈಗ ಗಲಾಟೆ ಮಾಡ್ಬೇಡ್ರಿ. ನಿಮ್ಮ ಅಜ್ಜಿ ತಾತನ ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಮಾಮೂಲಾಗಿ ನಾವು ಅಂಬೇಡ್ಕರ್ ಒಂದು ಜೀವನ ಚರಿತ್ರೆ, ಬಾಬು ಜಗಜೀವನ್ ರಾಮ್ ಒಂದು ಚರಿತ್ರೆನ ದಿನನಿತ್ಯ ಹೇಳ್ಕೊಂಡು ಬಂದಿದ್ದೀವಿ. ಬಹಳ ಸ್ಪಷ್ಟವಾಗಿ ಇಷ್ಟೇ
ಅಂಬೇಡ್ಕರ್ ಅವರು ನಮಗೆ ಕಾನೂನನ್ನ ರಚನೆ ಮಾಡಿಕೊಟ್ರು. ಆ ಕಾನೂನು ರೀತಿಯಲ್ಲಿ ಬಾಬು ಜಗಜೀವನ್ ರಾಮ್ರವರು ಸಂವಿಧಾನದಲ್ಲಿ ಅವ್ರು ಏನು ಅಡಕ ಮಾಡಿಕೊಟ್ಟು ಕಾನೂನು ರೀತಿಯಲ್ಲಿ ನಾವೇನೆಲ್ಲ ಹಕ್ಕುಗಳನ್ನು ಪಡಿಬಹುದು ಅನ್ನೋದನ್ನ ಅವರು ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಜಾರಿ ಮಾಡ್ತಕ್ಕಂಥ ಕೆಲಸನ ಮಾಡ್ಕೊಂಡು ಬಂದ್ರು. ರೈಲ್ವೆ ಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ನಮ್ಮನ್ನ ಯಾರು ರೈಲ್ವೆನಲ್ಲಿ ಯಾರು ಆ ಟೈಮಲ್ಲಿ ತುಂಬಾ ಅಸ್ಪೃಶ್ಯತೆ ಇತ್ತು. ಡಿ ಗ್ರೂಪ್ ನೌಕರರಾಗಿನೂ ನಮ್ಮನ್ನ ಯಾರನ್ನು ಸೇರಿಸ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ನಿಜವಾಗಿಯೂ ಅಸ್ಪೃಶ್ಯತೆಯ ನೋವಿತ್ತು, ಬಡತನ ಏನು ಅಂತ ಗೊತ್ತಿತ್ತು. ಆ ಕಾರಣದಿಂದ ಬಹಳಷ್ಟು ಜನ ರೈಲ್ವೆ ನೇಮಕಾತಿಯಲ್ಲಿ ನಮ್ಮವ್ರನ್ನ ಸೇರಿಸ್ಕೊಳ್ತಕ್ಕಂಥ ಕೆಲಸಗಳನ್ನ ಅವರು ರೈಲ್ವೆ ಮಂತ್ರಿಗಳಾಗಿ ಮಾಡಿದ್ರು. ಆಮೇಲೆ ನಿಮ್ಗೆಲ್ಲ ಗೊತ್ತಿದೆ ಹಿರಿಯರಿಗೆ ಅವ ಏನು ಎಮರ್ಜೆನ್ಸಿ ಅಂತ ಏನು ಅವಾಗ ಬಡತನ ಇತ್ತು. ಎಮರ್ಜೆನ್ಸಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಅಂತ ಟೈಮಲ್ಲಿ ಬಾಬು ಜಗಜೀವನ್ ರಾಮ್ರು ಕೃಷಿ ಮಂತ್ರಿ ಆಗಿದ್ರು. ಆ ಕೃಷಿ ಮಂತ್ರಿ ಆಗಿದ್ದಾರೆ ಅಂದ್ರೆ ಬಡತನ ಇದೆ. ಅಂತ ಸಂದರ್ಭದಲ್ಲಿ ಅವರ ಒಂದು ವಿವೇಚನಾ ಶಕ್ತಿಯಿಂದ ಏನು ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಧ್ಯಯನ ಮಾಡಿರ್ತಕ್ಕಂಥ ಸಂಶೋಧಕರನ್ನ ಭೇಟಿ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಏನು ಆಧುನಿಕ ರೀತಿಯ ಒಂದು ತಳಿಗಳನ್ನ ಬೆಳೀತಾರೆ, ಆ ತಂತ್ರಜ್ಞಾನದ ಮುಖಾಂತರ ಈ ದೇಶದಲ್ಲೂ ಬಂದು ವ್ಯವಸಾಯನ ಪ್ರಾರಂಭ ಮಾಡಿಸಿ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿ ಸಾಕಷ್ಟು ಏನು ಅವತ್ತು ಅನ್ನದ ಸಮಸ್ಯೆ ಇತ್ತು ಅದನ್ನ ನೀಗಿಸ್ತಕ್ಕಂಥ ಕೆಲಸನ ಬಾಬು ಜಗಜೀವನ್ ರಾಮ್ರವರು ಮಾಡ್ತಾರೆ. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಅಂಗವಾಗಿ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಮಾಜಿ ಶಾಸಕರು ನಮ್ಮ ತಿಮ್ಮಯ್ಯ ಬಣ್ಣವರೇ ಹಾಗೂ ನವೀನ್ ಕಿಲಾರಳ್ಳಿ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಮುಖಂಡರೇ, ಇವತ್ತಿನ ದಿನ ದಯವಿಟ್ಟು ಯಾರು ಗಲಾಟೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಆಚರಿಸುವ ಮೂಲಕ ನಾವೆಲ್ಲ ಸಂತೋಷವನ್ನು ಪಡ್ತಾ ಇದ್ದೀವಿ. ಏಕೆಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ನಮ್ಮ ದೀನ ದಲಿತರಿಗೆ ಇತರೆ ಎಲ್ಲಾ ಜನಾಂಗಕ್ಕೂ ಒಂದು ಮಾದರಿಯಾಗುವಂತ ಸಂವಿಧಾನವನ್ನ ಕೊಟ್ಟು ನಮ್ಮನ್ನ ಬೆಳಕಿನ ಕಡೆಗೆ ತಂದಂತ ಮಹಾನುಭಾವ. ಹಾಗೆ ಮತ್ತೋರ್ವರು ನಮ್ಮ ಮಾಜಿ ಪ್ರಧಾನಿಗಳು ಆದ ಬಾಬು ಜಗಜೀವನ್ ರಾಮ್ ಅವರು, ಅವರ ಜಯಂತಿಯನ್ನು ಸಹ ಇದೇ ಸಂದರ್ಭದಲ್ಲಿ ಆಚರಿಸ್ತಾರೆ. ಅವರು ಸಹ ನಮ್ಮ ಜನಾಂಗಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಸಿರು ಕ್ರಾಂತಿಯ ಹರಿಕಾರ ಅನ್ನೋ ಒಂದು ಬಿರುದನ್ನು ತಗೊಂಡಿದ್ದಾರೆ. ಅವರನ್ನ ಸ್ಮರಿಸುವಂತ ಈ ಸಂದರ್ಭದಲ್ಲಿ ನಾವು ಮಹನೀಯರು ನಮಗೆ ಹಾಕಿಕೊಟ್ಟಂತ ಬುನಾದಿ, ಅವರು ಕೊಟ್ಟಂತ ದಾರಿಯನ್ನ, ಆ ಮಾರ್ಗದರ್ಶನವನ್ನ ನಾವು ಅನುಸರಿಸುತ್ತಾ ನಾವು ಮುಂದೆ ನಾವು ಹೇಗೆ ಈ ಸಮಾಜದಲ್ಲಿ ನಮ್ಮನ್ನ ತುಳಿತಕ್ಕೆ ಒಳಗಾದಂತ ಸಮಾಜದಲ್ಲಿ ನಾವು ಯಾವ ತರ ಬದುಕಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ಅಂತ ಮಹನೀಯರನ್ನ ಇವತ್ತು ನಾವು ಸ್ಮರಿಸೋದು ಒಂದು ದೊಡ್ಡ ವಿಶೇಷ. ಮತ್ತೊಂದು ವಿಚಾರ ಏನಂದ್ರೆ, ನಾನು ಪ್ರಥಮದಲ್ಲಿ ಬಂದಾಗ ನನ್ನ ಅಕ್ಕ ತಂಗಿಯವರು ಬಹಳ ಇವತ್ತು ಕಳಸ ಹೊತ್ತು ಸಾಗುತ್ತಿದ್ದಂಥದ್ದು, ಮತ್ತೆ ತಮಟೆ ವಾದ್ಯ ಮಾಡ್ತಕ್ಕಂಥ ಎಲ್ಲರೂ ಬಹಳ ಉತ್ಸಾಹ, ಒಂದು ಸಂತೋಷ ನೋಡಿ ನಮಗಂತೂ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇಲ್ಲಿಂದ ತಮಟೆ ವಾದ್ಯ ಮಾಡ್ತಾ ಈ ಒಂದು ಕಳಸವನ್ನ ಹೊತ್ತು ಮೆರವಣಿಗೆಯಲ್ಲಿ ಬಂದು ಸಾಗದಂದಾಗ ನಾನು ನಿಮ್ಮ ಜೊತೆ ಇದ್ದು ಅದನ್ನು ನೋಡಿ ನಾನು ಬಹಳ ಸಂತೋಷ ಆಯ್ತು. ನಮಗೆ ಅದು ಮರೆಯಲಾದಂತ ಒಂದು ನೆನಪು ಅಂತ ಹೇಳ್ಬೋದು. ಹೋಗ್ತಾನೆ, ಏನು ಪ್ರಯೋಜನ ಇಲ್ಲ ಅಂತೇಳಿ ಅಶೋಕ ಯುದ್ಧವನ್ನ ಬಿಡ್ತಾ ಹೋಗ್ತಾನೆ. ಧ್ವನಿ ಇಲ್ಲದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ ಸಾವಿತ್ರಿಬಾಯಿ ಫುಲೆ ಮನೆ ಬಿಡ್ತಾರೆ. ನನ್ನ ಜನಗಳಿಗೆ ಸಮಾನತೆ ಕೊಡಬೇಕು, ನ್ಯಾಯ ಕೊಡಬೇಕು, ಅನ್ನ ನೀರು ಕೊಡಿಸ್ಬೇಕು ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಧರ್ಮವನ್ನೇ ಬಿಡ್ತಾರೆ. ಅಂತಹ ಪುಣ್ಯಾತ್ಮನ ದಿನಾಚರಣೆ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಇದು ಕೇವಲ ದಿನಾಚರಣೆ ಅಲ್ಲ, ಕೇವಲ ಒಂದು ಕಾರ್ಯಕ್ರಮ ಅಲ್ಲ.
ಬದಲಿಗೆ ಒಂದು ಯುಗವನ್ನ ತಿರುಗಿ ನೋಡುವಂತ ದಿನ. ನಮ್ಮಂತ ಅದೆಷ್ಟೋ ಧ್ವನಿ ಇಲ್ಲದವರಿಗೆ ಶಕ್ತಿ ಆಗಿದ್ದಂಥವ್ರು, ಉಸಿರಾಗಿದ್ದಂಥವ್ರು, ನಮ್ಮ ಹಕ್ಕುಗಳಿಗಾಗಿ ಬೆಳಕನ್ನು ಚೆಲ್ಲಿದಂತ ಮಹಾತ್ಮನನ್ನ ಸ್ಮರಣೆ ಮಾಡುವಂತ ದಿನ. ಕೇವಲ ನಮ್ಮಪ್ಪ, ನಮ್ಮ ತಾತ, ನಮ್ಮ ಅಜ್ಜಿ ಬಗ್ಗೆ ಮಾತಾಡ್ತೀವಿ, ಅವರು ಸತ್ತೋಗ್ಬಿಡ್ತಾರೆ. ಯಾಕೆಂದ್ರೆ ಅವರ ಮುಂದಿನ ಪೀಳಿಗೆನ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಚಿಕ್ಕ ಮಕ್ಕಳು ಕೇಳಿದ್ರೆ ಹೇಳ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೊತ್ತಾ ಅಂದ್ರೆ ಗೊತ್ತು ಅಂತ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಗೊತ್ತಾ ಅಂದ್ರೆ ಗೊತ್ತು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಾವು ರಕ್ತ ಹಂಚ್ಕೊಂಡು ಹುಟ್ಟಿದೀವಿ. ನಮ್ಮ ತಂದೆ ತಾಯಿಗಳು, ನಮ್ಮ ತಾತಂದ್ರು, ಅವ್ರ ಹೆಸರು ನಮ್ಮ ಮಕ್ಕಳು ಗೊತ್ತಾಗೋದಿಲ್ಲ. ನಾವು ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುಟುಂಬದ, ಆದ್ರೆ ಅವ್ರ ಹೆಸರನ್ನು ಹೇಳ್ತಾರೆ ಅಂತ ಅಂದ್ರೆ ನಮ್ಮಪ್ಪ, ನಮ್ಮ ತಾತ, ನಮ್ಮ ಎಲ್ಲರೂ ಕೂಡ ಸ್ವಾರ್ಥಕ್ಕೋಸ್ಕರ ಬದುಕ್ತಾರೆ. ಬರೀ ನನ್ನ ಕುಟುಂಬಕ್ಕೋಸ್ಕರ, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಬದುಕ್ತಾರೆ. ಆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಸಮಾಜಕ್ಕೋಸ್ಕರ ಬದುಕ್ತಾರೆ. ಸಮಾಜವನ್ನ ಕಟ್ಟಬೇಕು ಅಂತ ಬದುಕ್ತಾರೆ. ನಿಮಗೋಸ್ಕರ ಬದುಕ್ತಾರೆ, ನನ್ಗೋಸ್ಕರ ಬದುಕ್ತಾರೆ. ಎಲ್ಲೂ ಕೂಡ ನಾನ್ ಬದುಕಬೇಕು ಅಂತ ಬದುಕಲಿಲ್ಲ. ಬಹುಶಃ ನಾನ್ ಬದುಕಬೇಕು ಅಂತ ಬದುಕಿದ್ರೆ ಇನ್ನೊಂದು 100 ವರ್ಷ ಹೆಚ್ಚಿಗೆ ಬದುಕ್ತಿದ್ರೆ ನಾವು. ನೋವುಗಳಿಗಿಂತ ನನ್ನ ಜನಗಳಿಗೆ ಬಂದಿರೋ ನೋವುಗಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ, ಯಾರ ಬಗ್ಗೆನೂ ಅಲ್ಲ, ನಿಮ್ ಬಗ್ಗೆ. ಅವ್ರು ಹೇಳ್ತಿರ್ತಾರೆ, ಶಿಕ್ಷಣ ಕೊಡಿಸ್ಬೇಕು ಅಂತ ಎಷ್ಟು ಅದ್ಭುತವಾಗಿ ಹನುಮಂತರಾಯಪ್ಪನವ್ರು ಮಾತನಾಡಿದ್ರು, ವೆಂಕಟವ್ರು ಮಾತನಾಡಿದ್ರು, ವೇದಿಕೆಯಲ್ಲಿರುವಂತವ್ರು ಎಲ್ಲರೂ ಮಾತನಾಡ್ತಾ ಬಂದ್ರು. ಅವ್ರು ಹೇಳಿದ್ದಿಷ್ಟೇ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಾಗಿದೆ, ಮದ್ಯ ಕುಡಿಸಬಾರ್ದಾಗಿದೆ ಅಂತ. ನಾವು ಉಲ್ಟಾ ಹಾಕ್ತಾ ಇದ್ದೀವಿ. ದುಶ್ಚಟಗಳಿಗೆ ಬಲಿ ಆಗ್ಬಾರ್ದು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವತ್ತೇ ಬಾಯಿ ಪಡ್ಕೊಂಡು ಹೇಳಿದ್ದಾರೆ, ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಕಲಿಸೋಣ ಅಂತ. ಆದ್ರೆ ನಮ್ಮ ದುರಭ್ಯಾಸಗಳು ಏನಾಗ್ತಾ ಇದಾವೆ ಅಂದ್ರೆ ದುಶ್ಚಟಗಳಿಗೆ ಬಲಿ ಹಾಕ್ತಾ ಇದ್ದೀವಿ. ಇದು ನಾವು ಕೊಡ್ತಾ ಇರುವಂತ ಅಂಬೇಡ್ಕರ್ಗೆ ಗೌರವನ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಹಾಕೋಬೇಕಾಗಿದೆ. ಅಂಬೇಡ್ಕರ್ ಯಾವತ್ತೂ ಕೂಡ ಜಾತಿಗಳನ್ನ ಹೊಡೆಯುವಂತ ಕೆಲಸ ಮಾಡಿಲ್ಲ. ಬದಲಿಗೆ ಜಾತಿಗಳನ್ನ, ಸಮುದಾಯಗಳನ್ನ, ಮನಸ್ಸುಗಳನ್ನ ಕಟ್ಟುವಂತ ಕೆಲಸ ಮಾಡ್ತಾ ಬಂದಂತವ್ರು. ನಾವಿವತ್ತು ನಮ್ಮ ಮನಸ್ಸುಗಳನ್ನ ಹೊಡ್ಕೊಳ್ತಾ ಇದ್ದೀವಿ, ಮನೆಗಳಲ್ಲಿ ಹೊಡ್ಕೊಳ್ತಾ ಇದ್ದೀವಿ. ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ, ಗೋಡೆ ಬಿದ್ರೆ ಕಟ್ಕೋಬಹುದು, ಒಂದ್ಸಲಿ ನಮ್ಮ ಮನಸ್ಸು ಮತ್ತೆ ನಮ್ಮ ಜೀವನ ಮುರಿದು ಬಿತ್ತು ಅಂತಂದ್ರೆ ಮತ್ತೆ ಕಟ್ಕೊಳ್ಳಿಕ್ಕೆ ಅಸಾಧ್ಯ ಅಂತ. ಅಂತ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕೆಂದ್ರೆ ಈ ಕಾರ್ಯಕ್ರಮ ಮಾಡಿರೋದು ಬಹಳಷ್ಟು ಯುವಕರು ಇಲ್ಲಿ ಸೇರ್ಕೊಂಡಿದ್ದೀರಿ. ನಿಮ್ಮ ಉತ್ಸುಕತೆ ನನಗೆ ಬಹಳ ಇಷ್ಟ ಆಯ್ತು. ಒಬ್ಬ ಧೀಮಂತ ನಾಯಕರ ಬಗ್ಗೆ ಒಂದು ದಿನವನ್ನ ಇಟ್ಕೊಂಡು ನಾವು ಆಚರಣೆ ಮಾಡೋದಕ್ಕೋಸ್ಕರ ಗೌರವ ಸಲ್ಲಿಸಬೇಕು ಅಂತ ಹೇಳಿ ನೀವೆಲ್ಲ ಶ್ರಮವಹಿಸಿ ಮಾಡ್ತಾ ಇದ್ದೀರಿ. ಹಾಗಾಗಿ ನನ್ನ TN ಬೆಟ್ಟ ಎಲ್ಲ ನನ್ನ ಯುವಕರಿಗೆ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅಭಿನಂದನೆಗಳು. ಇನ್ನೊಂದು ಹೇಳ್ತಾರೆ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ, ಬೇಜಾರಾಗ್ತಾ ಇದೆಯಾ? ಬೇಸರ ಅಡಸನು ಮಾಡಬೇಕು ಅಂತ ಹೋರಾಟ ಮಾಡಿರುವಂತ ಧೀಮಂತ ನಾಯಕರ ಬಗ್ಗೆ ಮಾತಾಡ್ಬೇಕಾದಾಗ ಯಾಕೆ ಬೇಸರ ಹಾಕ್ಬೇಕಾಗಿದೆ? ಇವತ್ತೆಲ್ಲ ನೆಮ್ಮದಿಯಾಗಿ ಮಲಗ್ತಾ ಇದ್ರ ಮನೆಗಳಲ್ಲಿ ಅಂತಂದ್ರೆ ಅವತ್ತ ಆ ಮನುಷ್ಯ ಎಷ್ಟು ದಿನಗಳ ಕಾಲ ಉಪವಾಸ ಇದ್ದ ಅಂತೇಳಿ ಒಂದ್ಸಲಿ ನಾವು ಯೋಚನೆ ಮಾಡಬೇಕಾಗಿದೆ. ಎಷ್ಟೋ ದಿನಗಳ ಕಾಲ, ಎಷ್ಟೋ ತಿಂಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ಇಡೀ ಬದುಕನ್ನ ನಿಮ್ಗೋಸ್ಕರ, ನಮ್ಗೋಸ್ಕರ ತ್ಯಾಗ ಮಾಡಿದಂತ ಆ ಮಹನೀಯನನ್ನ ಸ್ಮರಣೆ ಮಾಡಬೇಕಾದಾಗ ಯಾಕೆ ಬೇಜಾರಾಗಬೇಕಾಗಿದೆ? ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೆ ಶಿಕ್ಷಣ ಕೊಡಿಸೋಣ, ಮದ್ಯ ಕುಡಿಸೋದು ಬೇಡ, ದುಶ್ಚಟಕ್ಕೆ ಬಲಿ ಮಾಡೋದು ಬೇಡ, ಜೊತೆಗೆ ಹೆತ್ತಂತ ತಂದೆ ತಾಯಿಗಳಿಗೆ ಗೌರವ ಕೊಡೋಣ, ನಮ್ಮನ್ನ ಸಾಕಿ ಬೆಳೆಸಿದಂತ ಗುರು ಹಿರಿಯರಿಗೆ ನಾವು ಗೌರವ ಕೊಡೋಣ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವತ್ತೇ ಹೇಳ್ತಾರೆ. ಯಾವತ್ತೊಂದು ರಾಷ್ಟ್ರ ಅದ್ಭುತವಾಗಿ ಬೆಳೆಯುತ್ತೆ ಅಂತಂದ್ರೆ ಮೊದಲಿಗೆ ತನ್ನ ಮನೆ ಬೆಳಗಬೇಕಂತೆ. ಯಾವತ್ತು ಮನೆ ಬೆಳಗುತ್ತೆ ಅವತ್ತು ಹಳ್ಳಿ ಬೆಳಗುತ್ತಂತೆ. ಯಾವತ್ತು ಹಳ್ಳಿಗಳು ಬೆಳಗುತ್ತೆ ಅವತ್ತು ಆ ರಾಜ್ಯ, ಜಿಲ್ಲೆಗಳು, ದೇಶಗಳು ಬೆಳಗ್ತಾ ಹೋಗುತ್ತೆ. ಇವತ್ತು ನಾವು ಯುವಕರಾಗಿದ್ದೀವಿ, ಎಲ್ಲರೂ ಮನೆಗಳನ್ನ ಬೆಳೆಸ್ಕೋಬೇಕಾಗಿದೆ. ಮೊದಲಿಗೆ ನಮ್ಗೆ ಹೆತ್ತಂತ ತಂದೆ ತಾಯಿಗಳ ಕಷ್ಟಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮಗೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೂ ಬದುಕನ್ನ ತ್ಯಾಗ ಮಾಡಿರುವಂತ, ನಿಜವಾದ ಕಣ್ಣಿಗೆ ಕಾಣುವಂತ ದೇವರುಗಳು ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಹೆತ್ತಂತ ತಂದೆ ತಾಯಿಗಳು. ಅಂತಹ ತಂದೆ ತಾಯಿಗಳ ಆ ನೋವನ್ನ, ಕಣ್ಣೀರನ್ನ, ಪರಿಶ್ರಮವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತಿರ್ತೀನಿ. ಚಿತ್ತವನ್ನು ವಹಿಸಿ ನಿತ್ಯ ದಾನವ ಮಾಡಿದರೇನು ಫಲ? ಹೆತ್ತ ತಂದೆ ತಾಯಿಗಳಿಗೆ ಅನ್ನವ ಕೊಡದೆ ನಿತ್ಯ ಅನ್ನ ಸಂತರ್ಪಣೆ ಮಾಡಿದರೇನು ಫಲ? ಹೆತ್ತ ತಂದೆ ತಾಯಿಗಳಿಗೆ ಕುಡಿಯಲು ನೀರು ಕೊಡದೆ ಕಲ್ಲು ದೇವರಿಗೆ ಹಾಲನ್ನೆರೆದರೇನು ಫಲ? ಹೆತ್ತ ತಂದೆ ತಾಯಿಗಳಿಗೆ ಆಶ್ರಯ ಕೊಡದೆ ಬಹು ಮಹಡಿಗಳನ್ನ ಕಟ್ಟಿದರೇನು ಫಲ ಅಂತ ದಾರ್ಶನಿಕರು ಹೇಳ್ತಾರೆ. ಅಂತಹ ತತ್ವಗಳನ್ನ, ಅಂತಹ ವಿಚಾರಧಾರೆಗಳನ್ನ ಮೈಗೂಡಿಸಿಕೊಂಡವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು.
ಅಂತಹ ಪುಣ್ಯಾತ್ಮನನ್ನ ಯಾವ ರೀತಿ ನಾವು ಕಾಣ್ತಾ ಇದ್ದೀವಿ? ಆ ಪುಣ್ಯಾತ್ಮನ ಆದರ್ಶಗಳಿಗೆ ನಾವು ಗೌರವ ಕೊಡ್ತಾ ಇದ್ದೀವಾ? ಆತನ ಉದ್ದೇಶಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಾ? ಒಂದು ಸಲ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ನಾನು ಎಣ್ಣೆ ಕುಡಿಯೋದಿಲ್ಲ, ದುಶ್ಚಟಕ್ಕೆ ಬಲಿಯಾಗಿಲ್ಲ, ಯಾವುದೊಂದು ಕೆಟ್ಟ ಒಂದು ಏನು ಅದೇನು ಹೇಳ್ತಾರಲ್ಲ ಚಟಗಳು, ಅಭ್ಯಾಸಗಳು ಯಾವುದು ಮಾಡಲ್ರಿ. 100% ಮಾಡ್ತಾ ಇಲ್ಲ, ಮುಂದೂ ಮಾಡೋದಿಲ್ಲ. ಯಾಕೆ ಮಾತನ್ನು ಹೆಮ್ಮೆಯಿಂದ ಹೇಳ್ತೀನಿ ಅಂತ ಅಂದ್ರೆ, ನಾನು ಮನೆಯಲ್ಲಿ ಇದ್ದಂತವನು ಕುಟುಂಬದ ಮುಖ್ಯಸ್ಥನಾಗಿದ್ದೀನಿ. ನನ್ನ ತಂದೆ ತಾಯಿಗಳು ನನ್ನ ನೋಡಿ ಭಯದಿಂದ ಇದ್ದಾರೆ, ಗೌರವದಿಂದ ಇದ್ದಾರೆ. ನನ್ನ ಅಕ್ಕಪಕ್ಕದ ಮನೆಯವರು ನವೀನ ಇದ್ದಾನೆ ಅಂತ ಅಂದಾಗ ಗಲಾಟೆ ಮಾಡ್ಲಿಕ್ಕೆ ಹೋಗಲ್ಲ. ಒಂದ್ ವೇಳೆ ಏನಾದ್ರೂ ಬೇರೆ ರೀತಿಯ ಚಟಗಳಿದ್ರೆ ಅದನ್ನು ಕೂಡ ಬಿಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾವಾಗ ಅಂತಂದ್ರೆ ಕುಟುಂಬದ ಮುಖ್ಯಸ್ಥರು ಮೊದಲಿಗೆ ಮಾದರಿ ಆಗ್ಬೇಕಾಗಿದೆ. ದೊಡ್ಡವರಿದ್ದೀರಿ, ಬೇಜಾರ್ ಮಾಡ್ಕೋಬೇಡಿ, ಹಿಂಗ್ ಹೇಳ್ತೀನಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ. ಒಂದ್ ವೇಳೆ ನಾನು ಬೈಕೊಂಡ್ರೂ ಪರವಾಗಿಲ್ಲ, ಹೇಳಲೇಬೇಕು, ಹೇಳ್ತಾ ಇದ್ದೀನಿ. ನೀವೆಲ್ಲ ನನ್ನ ಕುಟುಂಬ ಆಗಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ನೀವು ಮನೆಗಳಲ್ಲಿ ಮಾದರಿ ಆಗಿದ್ರೆ ನಿಮ್ ಮಕ್ಕಳು ಮಾದರಿ ಆಗಿರ್ತಾರೆ. ನೀವು ಮನೆಗಳಲ್ಲಿ ದುಶ್ಚಟಗಳನ್ನ ಬಿಟ್ರೆ ನಿಮ್ ಹೊಟ್ಟೆಲ್ ಹುಡುದಂತ ಮಕ್ಕಳು ನೀಟಾಗಿ ಬೆಳೀತಾರೆ. ಸೈಕಲ್ ಕೊಟ್ಟಿದ್ದಾರೆ. ಇನ್ನೂ ಸರ್ ನಾನು ಬಂದಾಗ ಎಷ್ಟೊತ್ತು ಪ್ರಮಗಳಲ್ಲಿ ಬಿಟ್ಟು ಆ ಕಡೆ ಹೋಗ್ಬೇಕಂತ ಅನ್ಸಿತ್ತು ನಮ್ಗೆ. ನೀವು ಊರಿಗೆ ಬರಕ್ಕೆ ನಮ್ಗೆ ಅಂಬೇಡ್ಕರ್ ಜಯಂತಿ ಬರಕ್ಕೆ ನೀವು ಗುಂಪು ಕಾರ್ಯಕ್ರಮ ಮಾಡ್ಕೊಂಡು ಅಲ್ಲಿ ಇಲ್ಲಿ ದುಶ್ಚಟಕ್ಕೆ ಬಲಿಯಾಗಿ ಹೆಣ್ಣು ಮಕ್ಳು ನೀಟಾಗಿ ಅವತ್ತು ಕೂತವ್ರೆ. ಇನ್ನೊಂದ್ ಸಾರಿ ಹುಡುಗರೆಲ್ಲ ಕೇಕ್ ಹಾಕ್ತಿದ್ರು. ಇವತ್ತು ಚೆನ್ನಾಗಿದ್ದಾರೆಲ್ಲ. ಇವತ್ತು ಈ ತರ ಚೆನ್ನಾಗಿದ್ದಂಗೆ ಇದ್ದು ಪ್ರತಿ ಸಲ ನಾವು ಬರ್ತೀವಿ. ಈ ವೇದಿಕೆ ಮೇಲೆ ಎಲ್ಲರೂ ಕೂಡ ಕರೆಸ್ತೀವಿ. ನಾನೊಂದು ನನ್ನ ಹೋರಾಟಗಾರರಿಗೆ ಹೇಳೋದು, ನನ್ನ ತಾಲೂಕಲ್ಲಿ ಎಲ್ಲೇ ಅಂಬೇಡ್ಕರ್ ಜಯಂತಿ ಮಾಡಲಿ, ನಮ್ಮ ಸಮುದಾಯದ ಕಾರ್ಯಕ್ರಮ ಯಾವ ಎಲ್ಲೇ ಮಾಡಲಿ, ನವೀನ್ ಕಿಲಾರಳ್ಳಿ ಅವರಿಗೆ ವೇದಿಕೆ ಕೊಡಿ. ಅಲ್ಲೊಂದು ಶಿಷ್ಟಾಚಾರದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪಾಠವನ್ನ ಮಾಡ್ತಕ್ಕಂಥ ನವೀನ್ ಕಿಲಾರಳ್ಳಿ ಅವರಿಗೆ ಎಲ್ಲ ವೇದಿಕೆ ಮಾಡ್ಕೊಡಿ ಅಂತ ನಾನು ನಮ್ಮ ಸ್ನೇಹಿತರಿಗೆ ಅವ್ರೊಂದು ಕಿವಿ ಮಾತು. ಅಂಬೇಡ್ಕರ್ ಅವ್ರ ಜಯಂತಿ ಬಹಳಷ್ಟು ಶಿಸ್ತಾಗಿ, ಅಚ್ಚುಕಟ್ಟಾಗಿ, ಅದ್ದೂರಿಯಾಗಿ ಈ ಸಮಾರಂಭವನ್ನು ತಾವೆಲ್ಲ ಏರ್ಪಾಡು ಮಾಡಿದ್ದೀರ. ಅನೇಕ ಜನರು ಅಂಬೇಡ್ಕರ್ ಏನ್ ಕೆಲಸ ಮಾಡ್ತಿದ್ರು, ಯಾಕಾಗಿ ಅವ್ರು ನಾವು ಇವತ್ತು ನೆನೆಸ್ಕೋಬೇಕು, ಜಗಜೀವನವನ್ನು ಯಾಕೆ ನೆನೆಸ್ಕೋಬೇಕು? ಇವರು ಅಸ್ಪೃಶ್ಯರಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ನಾಯಕರುಗಳು. ಅವ್ರ ಸಾಧನೆಯನ್ನು ಕೊಂಡಾಡ್ಲಿಕ್ಕೆ, ಅವ್ರ ಸಾಧನೆಯನ್ನು ನಿಮ್ಗೆಲ್ಲ ಹೇಳಲಿಕ್ಕೆ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಅವ್ರು ನೆನೆಸ್ಕೊಂಡು ಇವತ್ತು ಇಂಥ ಮಹಾನ್ ಭಾವರು ಈ ದೇಶದಲ್ಲಿ ಹುಟ್ಟಿ ತುಂಬಾ ಕೆಲಸದಲ್ಲಿರ್ತಕ್ಕಂಥ ಈ ಸಮಾಜವನ್ನ, ಕೆಟ್ಟ ವಾತಾವರಣದಲ್ಲಿ ಬದುಕಿರ್ತಕ್ಕಂಥ ಈ ಸಮಾಜವನ್ನ, ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಈ ಸಮಾಜವನ್ನ, ಆಸ್ತಿ ಹಕ್ಕುಗಳನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಮಾಜವನ್ನ ಮೇಲೆ ತರ್ತಕ್ಕಂಥದಕ್ಕೆ ಪಣವನ್ನು ತೊಟ್ಟಿರ್ತಕ್ಕಂಥ ಈ ಇಬ್ಬರು ವ್ಯಕ್ತಿಗಳು